ಅಂತ ಅಂದ್ಕೊಂಡೆ. ಅದೊಂದು ದಿವಸ ನಾನು ಈ ಮಾತನ್ನೇ ನಮ್ಮ ಅಪ್ಪನ ಹತ್ರಕ್ಕೆ ಹೋದಾಗ, ನೋಡು ನಮ್ಮ ಅಪ್ಪ ಬದುಕಿದ್ದಾನೆ, ನಾನು ಹಾಗೆ ಬದುಕ್ತೀನೋ ಇಲ್ವೋ ಅಂತ ನೀ ಯಾಕೆ ಅನ್ಕೋತೀಯ, ನೀನು ನಿನ್ನ ಭಾಳ ಚೆನ್ನಾಗಿ ಬಾಳ್ತೀಯ, ಆರಾಮಾಗಿರು, ಯೋಚನೆ ಮಾಡಬೇಡ, ಯಾವುದಕ್ಕೂ ಯೋಚನೆ ಮಾಡಬೇಡ ಅಂತ. ಆ ಯೋಚನೆ ಮಾಡಬೇಡ ಅಂದಿದ್ದೆ ಎಷ್ಟು ಒಳ್ಳೆಯದು ಅಂದರೆ, ನಾವು ಮಕ್ಕಳಿಗೆ ನಡೆಯೋದನ್ನು ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗಿ ಹೇಳ್ಕೊಡ್ತೀವಿ. ಆದರೆ ನಾವು ಕೈ ಹಿಡ್ಕೊಂಡು ನಡೆಯೋ ವಯಸ್ಸು ಬಂದಾಗ ಮಕ್ಕಳು ನಮ್ಮ ಹತ್ರ ಇಲ್ವಲ್ಲ ಅಂತ ನಾವು ಬೇಜಾರು ಮಾಡ್ಕೋತೀವಿ. ಅದೇ ನಮ್ಮ ಮನಸ್ಸು ಕೊರಗ್ತಾ ಇರುತ್ತೆ. ಆದರೆ ಆ ಹುಡುಗ ಬೆಳೀತಾ ಬೆಳೀತಾ ಅವನಲ್ಲಿ ನೀ ಜೀವನದಲ್ಲಿ ಮುಂದೆ ಬರಬೇಕು, ನೀ ಹೀಗಾಗಬೇಕು, ನೀ ಹಾಗಾಗಬೇಕು ಅಂತ ಎಲ್ಲ ಹೇಳಿ ಹೇಳಿ ಅವನೊಂದು ಜೀವನದಲ್ಲಿ ಮುಂದೆ ತೊಗೊಂಡ್ಬಿಟ್ಟು ಅವನು ಹೋಗ್ತಿರೋ ಸಂತೋಷ ಪಡುವಾಗ ನನ್ನ ಕೈ ಹಿಡ್ಕೊಂಡು ನಡೀಲಿಲ್ವಲ್ಲ ಅವನು ಅಂತ ಅನ್ನೋದು, ಅದು ನಮ್ಮ ಸ್ವಾರ್ಥ ಆಗೋಗುತ್ತೆ. ಮಕ್ಕಳು ಮಾಡಿದ ತಪ್ಪಾಗಲ್ಲ. ಆ ಮಕ್ಕಳಲ್ಲಿ ಆ ಆಸೆ ಹುಟ್ಟಿಸ್ದೆ ಹೋಗಿದ್ರೆ ಆ ಮಕ್ಕಳು ನಮ್ಮ ಹತ್ರನೇ ಇರ್ತಿದ್ರೋ ಏನು ಹೇಳೋಕ್ಕಾಗಲ್ಲ. ಆಸೆ ಹುಟ್ಟಿಸಿ ಅವ್ರು ಮುಂದುವರೆದಾಗ ಅದನ್ನು ಸಂತೋಷವಾಗಿ ನೋಡಬೇಕು. ಆ ಸಂತೋಷ ನಾವು ಆ ಮಕ್ಕಳನ್ನ ನೋಡಿ ಅನುಭವಿಸೋದು ಕಲ್ತ್ರೆ ಆ ಮಕ್ಳಿಗೊಂದು ಪಾಠ, ತಮ್ಮ ಮಕ್ಕಳ ಜೊತೆನೂ ಅವ್ರು ಹಾಗೆ ಇರಬೇಕು ಅಂತ. ಹಾಗೆ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡಾಗ ಐ ಥಿಂಕ್ ಎಲ್ಲ ಸರಿ ಹೋಗುತ್ತೆ, ಯಾವ ಸೈಡ್ ಎಫೆಕ್ಟ್ಸು ಇರಲ್ಲ. ಆ ಮನಸ್ಸು ಚೆನ್ನಾಗಿದ್ದರೆ ನಮ್ಮ ಮೇನ್ ಏನಿರ್ತಾರೆ ನಮ್ಮ ಹೆಂಡತಿ, ಅವರೊಬ್ಬರು ಭಾಳ ಚೆನ್ನಾಗಿದ್ದರೆ ನಮಗಿನ್ನೆಲ್ಲನೂ ಚೆನ್ನಾಗಿರುತ್ತೆ. ಆ ಮನಸ್ಸನ್ನು ಆನಂದವಾಗಿ ಸಂತೋಷವಾಗಿ ಇಟ್ಕೊಳ್ಳಿ. ಅಕಸ್ಮಾತ್ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಹೆಸರಾಂತ ಡಾಕ್ಟ್ರುಗಳಿದ್ದಾರೆ, ಅವ್ರು ಹೇಳಿದ ಮಾತು ಕೇಳುವಂಥ ಮನಸ್ಥಿತಿನ ಬೆಳೆಸ್ಕೊಂಡ್ರೆ ನಾವು ನಿಜವಾಗ್ಲೂ ಚೆನ್ನಾಗಿರ್ತೀವಿ. ನಮಸ್ಕಾರ. ಥ್ಯಾಂಕ್ ಯು. ವಿತ್ ದಿಸ್ ಐ ಥಿಂಕ್ ಇದ್ರ ಜೊತೆಲಿ ಏನಾದ್ರು ಪ್ರಿಡಾಮಿನೆಂಟ್ಲಿ ಇವತ್ತಿನ ಪ್ರೋಗ್ರಾಮ್ ಮಾಡಿದ್ದೇನೆಂದರೆ ಬೇಸಿಕಲಿ ಫಾರ್ ಸೋಷಿಯಲ್ ಅವೇರ್ನೆಸ್ ಸಲುವಾಗಿ ಏನಾಗುತ್ತೆ ಡೇ ಟು ಡೇ ವಿ ವಾಂಟೆಡ್ ಎ ಮೋರ್ ಆಫ್ ಎ ಕಲ್ಚರಲ್ ಆ್ಯಕ್ಟಿವಿಟೀಸ್, ಸೊ ದ್ಯಾಟ್ ಯಾವ ಥರದಲ್ಲಿ ದಿನನಿತ್ಯದಲ್ಲಿ ಏನಾಗುತ್ತೆ ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ ಜನಗಳು ಹೇಗೆ ನೋಡ್ತಾರೆ ಅನ್ನೋದಕ್ಕೆ. ಸೊ ಐ ವಿಲ್ ಆಸ್ಕ್ ಆಲ್ ದ ಗೆಸ್ಟ್ ಟು ಕಮ್ ಡೌನ್ ಟು ದ ಟೇಬಲ್ಸ್ ಆ್ಯಂಡ್ ಟೇಕ್ ದ ಚೇರ್ಸ್. ಐ ವಿಲ್ ಆಸ್ಕ್ ಸಮನ್ ಟು ಹೆಲ್ಪ್ ಅಸ್ ಔಟ್. ಆ್ಯಂಡ್ ಆಫ್ ದ ಪ್ರೋಗ್ರಾಮು TV9 ಹಳ್ಳಿಕಟ್ಟೆ ಅಂತ ಪ್ರೋಗ್ರಾಮ್ ಬರುತ್ತೆ, ಭಾಳ ಜನ ನೋಡ್ತಿರ್ಬೋದು. ದಿಸ್ ಬೇಸಿಕಲಿ ದೀಸ್ ಪೀಪಲ್ ಪರ್ಫಾರ್ಮ್ ಆನ್ ವಾಟ್ ಹ್ಯಾಪನ್ಸ್ ಇನ್ ಡೇ ಟು ಡೇ ಸೋಷಿಯಲ್ ಲೈಫ್. ದಿನನಿತ್ಯ ಪ್ರೋಗ್ರಾಮ್ಗಳಲ್ಲಿ ಏನೇನಾಗುತ್ತೆ, ಜನ ಹಳ್ಳಿಕಟ್ಟೆ ಮೇಲೆ ಕೂತ್ಕೊಂಡು ಯಾವ್ಯಾವ ಥರ ಮಾತಾಡ್ತಾ ಇರ್ತಾರೆ, ಸಿಚುವೇಶನ್ಸ್ಗೆ ಯಾವ್ದಾದ್ರು ಒಂದು ಹೊಸ ನ್ಯೂಸ್ ಬಂತು, ಹೊಸ ಕತೆ ಬಂತು, ಹೆಂಗೆ ಅದು ಮಾತು ಸ್ಟಾರ್ಟ್ ಆಗುತ್ತೆ, ಯಾವ ಥರ ಅದ್ರ ಬಗ್ಗೆ ಬೆಳೆಯುತ್ತೆ ಮಾತು. ಸೊ ಬೇಸಿಕಲಿ ಆ ಪಾರ್ಟ್ ಆಫ್ ಥೀಮಲ್ಲಿ TV9 ಹಳ್ಳಿಕಟ್ಟೆ ಪ್ರೋಗ್ರಾಮಿಂದ ಬಂದಿದ್ದಾರೆ. ಐ ರಿಕ್ವೆಸ್ಟ್ ಪ್ರಶಾಂತ್, ಅವ್ರ ಹೆಸರು ಪ್ರಶಾಂತ್ ಅಂತಲೇ, ಫಾರ್ ಕೋಇನ್ಸಿಡೆನ್ಸ್ themselves to you, what they do, and to talk about Parkinson disease, to just ಲೋಕಾರುಚಿಯಾಗಿ ಪಾರ್ಕಿನ್ಸನ್ ಡಿಸೀಸ್ ಏನು, ಹೇಗೆ ಕತೆ, just what is our basic understanding, our understanding ಬಗ್ಗೆ ಏನು. So what they are going to do in two parts, and in between we have enabled children who are going to go a small skit and activity for us also, and I'll request Prashant to come and take over the mic. ಎಲ್ರಿಗೂ ನಮಸ್ಕಾರ. TV9 ಪ್ರಸಿದ್ಧ ಮತ್ತು ಪ್ರಖ್ಯಾತ ಕಾರ್ಯಕ್ರಮ ಹಳ್ಳಿಕಟ್ಟೆ ನೀವೆಲ್ಲರೂ ಕೂಡ TV9 ನೋಡಿರ್ತೀರಿ. ಹಳ್ಳಿಕಟ್ಟೆಯ ಉದ್ದೇಶ ಮತ್ತು ಅದರ ಸ್ವರೂಪ ಸಾಮಾನ್ಯ ಜನರಿಗೆ ಯಾವುದೇ ವಿಷಯ, ರಾಜಕೀಯ ಸಾಮಾಜಿಕ ವಿಷಯಗಳನ್ನು ಅವರಿಗೆ ಅರಿವನ್ನು ಮೂಡಿಸೋದಕ್ಕೆ ಒಂದು ಹಾಸ್ಯ ಮಿಶ್ರಿತವಾಗಿ ಆರಂಭಗೊಂಡಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಹಲವಾರು ರಾಜಕಾರಣಿಗಳು ಹಾಗೂ ಸಿನಿಮಾ ನಟರ ಧ್ವನಿಗಳ ಮೂಲಕ ಜನರಲ್ಲಾಗಿ ಯಾವುದೇ ವಿಷಯವನ್ನು, ಪ್ರಧಾನವಾಗಿ ರಾಜಕೀಯವನ್ನು ಇಟ್ಕೊಂಡ್ರೂ ಕೂಡ ಸಮಾಜದಲ್ಲಿರುವಂತಹ ಅಂಕುಡೊಂಕುಗಳನ್ನು ಸಾಮಾನ್ಯರ ಧ್ವನಿಯಾಗಿ ಆಡಳಿತಾರೂಢರ ಕಣ್ಣು ತರಿಸೋದಕ್ಕೆ ಈ ಕಾರ್ಯಕ್ರಮದ ಮೂಲಕ ನಾವು ಸಾಕಷ್ಟು ಪ್ರದರ್ಶನಗಳನ್ನು ನೀಡಿದ್ವಿ. 160ಕ್ಕೂ ಹೆಚ್ಚು ಕಂತುಗಳು TV9 ಪ್ರಸಾರಗೊಂಡಿದೆ. ಬಹುಶಃ ಆ ಕಾರ್ಯಕ್ರಮದ ಖ್ಯಾತಿ ಮತ್ತು ಪ್ರಸಿದ್ಧಿ ಒಂದು ಉದಾಹರಣೆ ಅಂತಂದರೆ 12ನೇ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ದುಬೈನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಅಲ್ಲಿಗೆ ಆಹ್ವಾನಿಸಿ ಕಾರ್ಯಕ್ರಮವನ್ನು ನಡೆಸಿದರು. ಈ ಕಾರ್ಯಕ್ರಮದ ಮುಖ್ಯ ಜೀವಾಳ ಧ್ವನಿ. ವಿವಿಧ ನಾಯಕರ ಮತ್ತು
ನಟರ ಧ್ವನಿ ಮಿಮಿಕ್ರಿ ಗೋಪಿಯವರು ನೀವೆಲ್ಲರೂ ಕೇಳೇ ಇರ್ತೀರಿ, ಸಾಕಷ್ಟು ಜನ ಟಿ ವಿಲಿ ನೋಡೇ ಇರ್ತೀರಿ. ಅವರ ಧ್ವನಿ ಮೂಲಕ ಈ ಕಾರ್ಯಕ್ರಮಕ್ಕೊಂದು ಘನತೆಯನ್ನು ತಂದುಕೊಟ್ಟದ್ದು. ಹಾಗೆ MS ನರಸಿಂಹಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಸ್ಕ್ರಿಪ್ಟ್ ಸಂಭಾಷಣೆಯನ್ನು ಪ್ರತಿ ವಾರ ಬರೆದು ಕೊಡ್ತಾಯಿದ್ರು. ಆ ಸಂಭಾಷಣೆ ಮತ್ತು ಧ್ವನಿಗೆ ಪಾತ್ರವನ್ನಾಗಿ ಅಭಿನಯಿಸ್ತಾ ಇದ್ದಿದ್ದು ಹಾಗೂ ನಿರ್ಮಾಣದ ಜವಾಬ್ದಾರಿಯನ್ನು ನಾನು ನಡೆಸ್ಕೊಂಡು ಬಂದೆ. ಪ್ರಶಾಂತ್ ರಿಪ್ಪನ್ಪೇಟೆ ಅಂತ ಹೇಳಿ ನನ್ನ ಹೆಸರು. ಕಳೆದ 9 ವರ್ಷದಿಂದ TV9ನಲ್ಲಿ ಕೆಲಸ ಮಾಡ್ತೀನಿ. ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರತಿ ಗುರುವಾರ ವಿಶೇಷವಾದ ಒಂದು ಲೇಖನವನ್ನು ಬರಿತೀನಿ. ಬಹುಶಃ ನೀವು ವಿಜಯವಾಣಿಯನ್ನು ಓದಿದರೆ ನನ್ನ ಫೋಟೋ ಕೂಡ ಅದರಲ್ಲಿ ಪ್ರಕಟ ಆಗುತ್ತೆ. ಹಾಗೆ ನನ್ನಷ್ಟೇ ಆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಂಥವಳು ನಿಂಗಿ ಅಂಥೇಳಿ ಒಂದು ಪಾತ್ರ, ಸ್ತ್ರೀ ಪಾತ್ರ. ಬಹುಶಃ ಈ ನಾಡಿನ ಬಹುತೇಕ ಎಲ್ಲರ ಮನೆ ಮಾತಾಗಿರುವ ಪಾತ್ರ ಅದು ನಿಂಗಿ. ಆ ನಿಂಗಿ ಪಾತ್ರದಲ್ಲಿ ಚೈತ್ರ ಭವಾನಿ, ಆಕೆ ಕೂಡ ನಮ್ಮ TV9ನಲ್ಲಿ ಉದ್ಯೋಗಿಯಾಗಿದ್ದರು, ಈಗ ಫ್ರೀಲಾನ್ಸ್ ಮಾಡ್ತಿದ್ದಾರೆ. ಅವರು ಅನಾರೋಗ್ಯದ ಕಾರಣ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ. ಅದೇ ರೀತಿ ಇನ್ನೊಂದು ಪಾತ್ರ ಬಸ್ಯ ಅನ್ನೋ ಪಾತ್ರನೂ ಕೂಡ ಅತ್ಯಂತ ಜನರಿಗೆ ಮನಮುಟ್ಟುವಂಥ ಅಭಿನಯ ಮತ್ತು ಸಂಭಾಷಣೆಯನ್ನು ಡೈಲಾಗನ್ನು ಕೊಟ್ಟಂಥ ಪಾತ್ರ. ಶಿವರಾಜ್ KR ಪೇಟೆ ಅಂತ ಹೇಳಿ ಆತ ಕೂಡ TV9ನಲ್ಲಿ ಹಾಗೂ ಸಮಯ ಚಾನಲ್ನಲ್ಲಿ ಕೂಡ ಕೆಲಸ ಮಾಡ್ತಿದ್ದಾರೆ. ರಂಗಭೂಮಿಯ ಹಿನ್ನೆಲೆಯಿಂದ ಬಂದಂಥ ಕಲಾವಿದ. ಈ ಎಲ್ಲರ ಒಂದು ಗುಂಪು ಇದರ ಪರಿಕಲ್ಪನೆ LC ರಘುನಂದನ್ ಅಂತ ಹೇಳಿ ನಿರ್ದೇಶನವನ್ನು ಮಾಡ್ತಾಯಿದ್ರು. LC ರಘುನಂದನ್ ಅವರು. ಆ ಎಲ್ಲ ಟೀಮ್ ವರ್ಕ್ನ ಒಟ್ಟಾರೆ ಒಂದು ಪ್ರಸಿದ್ಧ ಮತ್ತು ಜನಪ್ರಿಯ ಕಾರ್ಯಕ್ರಮ ಹಳ್ಳಿಕಟ್ಟೆ. ಈ ಹಳ್ಳಿಕಟ್ಟೆ ಕಾರ್ಯಕ್ರಮದ ಮೂಲಕ ಪಾರ್ಕಿನ್ಸನ್ ಡಿಸೀಸ್ ನಮ್ಮ ಡಾಕ್ಟರ್ ಪ್ರಶಾಂತ್ ಅವರು ಹೇಳಿದ ಪ್ರಕಾರ ಈ ಯಾವುದೇ ಇವತ್ತಿನ ದಿನ ಹಾಸ್ಯದ ಮೂಲಕ ನಾವು ಯಾವ ಕಾರ್ಯಕ್ರಮವನ್ನು ಯಾವ ಮಾಹಿತಿ ಕೊಟ್ಟರು ಕೂಡ ಜನರಿಗೆ ಅದು ಬೇಗ ರೀಚ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಹಳ್ಳಿಕಟ್ಟೆ ತಂಡದ ಮೂಲಕ ಪಾರ್ಕಿನ್ಸನ್ ಡಿಸೀಸ್ ಏನು, ಇದ್ರ ಬಗ್ಗೆ ನಡೆದಂಥ ಸಂಶೋಧನೆಗಳೇನು, ಜನರಿಗೆ ಇದ್ರ ಬಗ್ಗೆ ಇರುವಂಥ ಅರಿವೇನು, ಅದನ್ನು ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ನಾವು ತೆಗೆದುಕೊಳ್ಬೇಕಾದಂಥ ಕ್ರಮಗಳೇನು, ಈ ಎಲ್ಲದರ ಬಗ್ಗೆ ಇವತ್ತು ಈ ಹಳ್ಳಿಕಟ್ಟೆ ಮೂಲಕ ಒಂದು ಜಾಗೃತಿ ಮೂಡಿಸುವಂಥ ಒಂದು ಸಣ್ಣ ಪ್ರಯತ್ನ ನಿಮ್ಮ ಮುಂದೆ ಮಾಡ್ತೀವಿ. ಈಗ ನಿಮ್ಮ ಮುಂದೆ ಕಾರ್ಯಕ್ರಮ ಹಳ್ಳಿಕಟ್ಟೆ, TV9ನ ಖ್ಯಾತಿಯ ಹಳ್ಳಿಕಟ್ಟೆ.